ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಕಳೆದ ಎಪಿಸೋಡ್ನಲ್ಲಿ ನಾವು ಆಸ್ಟ್ರಲ್ ಲೋಕದ ಕತ್ತಲೆಯ ಲೋಯರ್ ಆಸ್ಟ್ರಲ್ ಪ್ಲೇನ್ ಮತ್ತು ಅಲ್ಲಿನ ಭಯಾನಕ ಅಪಾಯಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಆದರೆ ಇಂದು ನಾವು ಆ ಕತ್ತಲೆಯನ್ನು ದಾಟಿ ಮನುಷ್ಯನ ಕಲ್ಪನೆಗೂ ಸಿಗದ ಅತ್ಯುನ್ನತ ಲೋಕಕ್ಕೆ ಪ್ರಯಾಣ ಬೆಳೆಸಲಿದ್ದೇವೆ. ನಿಮ್ಮ ಪ್ರಜ್ಞೆಯ ತರಂಗಗಳು ಹೆಚ್ಚಾದಾಗ, ಭಯವೆಂಬುದು ಸಂಪೂರ್ಣವಾಗಿ ಕರಗಿ ಹೋದಾಗ, ನಿಮ್ಮ ಸೂಕ್ಷ್ಮ ಶರೀರವು ಈ ಭೌತಿಕ ಆಯಾಮವನ್ನು ಸೀಳಿಕೊಂಡು ಒಂದು ನಿಗೂಢ ಕತ್ತಲೆಯ ಸುರಂಗದೊಳಗೆ ಪ್ರವೇಶಿಸುತ್ತದೆ. ಇದನ್ನೇ ದ ಟನಲ್ ಎಕ್ಸ್ಪೀರಿಯನ್ಸ್ ಅಂತ ಕರೆಯುತ್ತಾರೆ. ಬಾಹ್ಯಾಕಾಶದ ಬ್ಲ್ಯಾಕ್ ಹೋಲ್ನಂತೆ ಅತ್ಯಂತ ವೇಗವಾಗಿ ಮುನ್ನುಗ್ಗುವ ಈ ಸುರಂಗದ ಕೊನೆಯಲ್ಲಿ ನಿಮಗೆ ಎದುರಾಗುವುದು ನಕ್ಷತ್ರಗಳ ಧೂಳಿನಿಂದ ನಿರ್ಮಿತವಾದ ಹಾದಿ ಮತ್ತು ಕೋಟಿ ಸೂರ್ಯರ ಪ್ರಕಾಶವಿದ್ದರೂ ಕಣ್ಣಿಗೆ ತಂಪು ನೀಡುವ ದಿವ್ಯ ಬೆಳಕಿನ ಸಾಮ್ರಾಜ್ಯ. ಇದನ್ನೇ ಆಧುನಿಕ ಜಗತ್ತು ಹೈಯರ್ ಆಸ್ಟ್ರಲ್ ಪ್ಲೇನ್ ಎಂದರೆ. ನಮ್ಮ ಪುರಾಣಗಳು ಇದನ್ನು ದೇವಲೋಕ ಅಥವಾ ಜ್ಞಾನಲೋಕ ಎಂದು ಕರೆಯುತ್ತವೆ. ಇವತ್ತಿನ ಈ ಎಪಿಸೋಡ್ನಲ್ಲಿ ನಾವು ಈ ದಿವ್ಯಲೋಕದ ರಹಸ್ಯಗಳನ್ನು ತಿಳಿಯೋಣ. ಹೈಯರ್ ಆಸ್ಟ್ರಲ್ನಲ್ಲಿರುವ ಭವ್ಯವಾದ ಬಂಗಾರದ ನಗರಗಳು ಯಾವುವು? ಅಲ್ಲಿ ಮನುಷ್ಯರ ಮುಕ್ತಿಗಾಗಿ ಕಾಯುತ್ತಿರುವ ಮಹಾಗುರುಗಳು ಯಾರು? ಸಾವಿನ ನಂತರ ನಮ್ಮ ಮುಂದಿನ ಜನ್ಮವನ್ನು ನಾವೇ ಹೇಗೆ ಡಿಸೈನ್ ಮಾಡುತ್ತೇವೆ? ಮತ್ತು ಇವೆಲ್ಲವನ್ನು ಮೀರಿದ ಆ ಮಹಾಶೂನ್ಯ ಲೋಕ ಯಾವುದು? ಆಧ್ಯಾತ್ಮದ ಅತ್ಯಂತ ಆಳವಾದ ಜ್ಞಾನಕ್ಕೆ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ಜಾಗರೂಕರಾಗಿ ಆಲಿಸಿ. ಲೋಯರ್ ಆಸ್ಟ್ರಲ್ ಲೋಕವು ಹೇಗೆ ಕಾಮ, ಕ್ರೋಧ ಮತ್ತು ನೆಗೆಟಿವ್ ಯೋಚನೆಗಳಿಂದ ಸೃಷ್ಟಿಯಾಗಿದೆಯೋ ಹಾಗೆಯೇ ಈ ಹೈಯರ್ ಆಸ್ಟ್ರಲ್ ಪ್ಲೇನ್ ಕೇವಲ ನಿಸ್ವಾರ್ಥ ಪ್ರೇಮ, ಕರುಣೆ, ಉನ್ನತ ಜ್ಞಾನ ಮತ್ತು ದೈವಿಕ ಭಕ್ತಿಯ ಕಂಪನಗಳಿಂದ ಅಂದರೆ ಹೈ ವೈಬ್ರೇಷನ್ನಿಂದ ಮಾತ್ರ ನಿರ್ಮಿತವಾಗಿದೆ. ಇಲ್ಲಿಗೆ ಸಾಮಾನ್ಯ ಮನುಷ್ಯ ಕೇವಲ ಕುತೂಹಲದಿಂದ ಬರಲು ಸಾಧ್ಯವೇ ಇಲ್ಲ. ಯಾರು ತೀವ್ರವಾದ ಧ್ಯಾನ, ಮಂತ್ರ ಸಾಧನೆ ಅಥವಾ ಸತ್ಕರ್ಮಗಳ ಮೂಲಕ ತಮ್ಮ ಆಜ್ಞಾಚಕ್ರ ಮತ್ತು ಸಹಸ್ರಾರ ಚಕ್ರವನ್ನು ಜಾಗೃತಗೊಳಿಸಿರುತ್ತಾರೋ ಅವರ ಸೂಕ್ಷ್ಮ ಶರೀರ ಮಾತ್ರ ಈ ಲೋಕದ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗುತ್ತದೆ. ಈ ಲೋಕದ ವೈಶಿಷ್ಟ್ಯವೇನು ಗೊತ್ತೇ? ಇಲ್ಲಿ ಭೌತಿಕ ಜಗತ್ತಿನಂತೆ ಯಾವುದೇ ಸೂರ್ಯ ಅಥವಾ ಚಂದ್ರರಿರುವುದಿಲ್ಲ. ಇಲ್ಲಿನ ಪ್ರತಿಯೊಂದು ವಸ್ತುವು, ಪ್ರತಿಯೊಂದು ಜೀವಿಯು ತನ್ನ ಸ್ವಂತ ದಿವ್ಯ ಪ್ರಕಾಶದಿಂದ ಹೊಳೆಯುತ್ತಿರುತ್ತದೆ. ಇಲ್ಲಿನ ರಸ್ತೆಗಳು, ಪರ್ವತಗಳು ಮತ್ತು ನದಿಗಳು ಕಣ್ಣಿಗೆ ಕಾಣದ ಅದ್ಭುತ ಬಣ್ಣಗಳಿಂದ ಕೂಡಿರುತ್ತದೆ. ಆ ಬಣ್ಣಗಳನ್ನು ಭೂಮಿಯ ಮೇಲಿರುವ ಮನುಷ್ಯ ತನ್ನ ಭೌತಿಕ ಕಣ್ಣುಗಳಿಂದ ಎಂದಿಗೂ ನೋಡಲು ಸಾಧ್ಯವಿಲ್ಲ. ಇಲ್ಲಿ ಯಾವುದೇ ಭಾಷೆಯ ಹಂಗಿರುವುದಿಲ್ಲ. ನೀವು ಅಲ್ಲಿನ ಜೀವಿಗಳೊಂದಿಗೆ ಮಾತನಾಡಲು ಬಯಸಿದರೆ ಬಾಯಿ ಬಿಡಬೇಕಾಗಿಲ್ಲ. ನಿಮ್ಮ ಮನಸ್ಸಿನ ಯೋಚನೆಗಳು ತಕ್ಷಣವೇ ಟೆಲಿಪತಿ ಮೂಲಕ ಎದುರಿಗಿರುವವರಿಗೆ ತಲುಪುತ್ತದೆ. ಇಲ್ಲಿನ ವಾತಾವರಣದಲ್ಲಿ ಸದಾ ಒಂದು ಓಂಕಾರದ ಅಥವಾ ಮಧುರವಾದ ವೀಣೆಯ ನಾದ ತೇಲಿಬರುತ್ತಿರುತ್ತದೆ. ಅದು ನಿಮ್ಮ ಆತ್ಮಕ್ಕೆ ಪರಮ ಶಾಂತಿಯನ್ನು ನೀಡುತ್ತದೆ. ನಿಮಗೆ ಗೊತ್ತೇ, ಹೈಯರ್ ಆಸ್ಟ್ರಲ್ ಪ್ಲೇನಿನಲ್ಲಿ ಕೇವಲ ಖಾಲಿ ಜಾಗ ಇರುವುದಿಲ್ಲ. ಅಲ್ಲಿ ಅದ್ಭುತವಾದ ನಗರಗಳಿವೆ. ಇದನ್ನೇ ಸಿಟೀಸ್ ಆಫ್ ಲೈಟ್ ಅಥವಾ ಬೆಳಕಿನ ನಗರಗಳು ಎಂದು ಕರೆಯಲಾಗುತ್ತದೆ. ನಮ್ಮ ಪುರಾಣಗಳಲ್ಲಿ ಅಮರಾವತಿ ನಗರ, ಅಳಕಾಪುರಿ ಎಂದು ವರ್ಣಿಸಿರುವುದು ಇದೇ ಆಸ್ಟ್ರಲ್ ನಗರಗಳನ್ನೇ. ಈ ನಗರಗಳು ಭೂಮಿಯ ನಗರಗಳಿಗಿಂತ ಕೋಟಿ ಪಟ್ಟು ಸುಂದರ ಮತ್ತು ಸುವ್ಯವಸ್ಥಿತವಾಗಿರುತ್ತವೆ. ಇಲ್ಲಿ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ತರಬೇತಿ ಕೇಂದ್ರಗಳು ಅಥವಾ ಹೀಲಿಂಗ್ ಟೆಂಪಲ್ಸ್ ಇರುತ್ತವೆ. ಭೂಮಿಯ ಮೇಲೆ ಬದುಕಿದ್ದಾಗ ಒಳ್ಳೆಯ ಕೆಲಸಗಳನ್ನು ಮಾಡಿ ತೀವ್ರ ಕಾಯಿಲೆಯಿಂದ ಅಥವಾ ಆಘಾತದಿಂದ ತೀರಿಕೊಂಡ ಆತ್ಮಗಳನ್ನು ಮೊದಲು ಈ ಹೀಲಿಂಗ್ ಟೆಂಪಲ್ಸ್ಗೆ ಕರೆತರಲಾಗುತ್ತದೆ. ಅಲ್ಲಿ ಟ್ರ್ಯಾಕ್ ಮಾಡಲಾದ ಅವರ ಆತ್ಮಕ್ಕೆ ಆಗಿರುವ ಮಾನಸಿಕ ಗಾಯಗಳನ್ನು ದಿವ್ಯ ಬೆಳಕಿನ ಮೂಲಕ ಗುಣಪಡಿಸಲಾಗುತ್ತದೆ. ಇಲ್ಲಿನ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಮಟ್ಟದ ಆತ್ಮಗಳು ಬ್ರಹ್ಮಾಂಡದ ಸೃಷ್ಟಿ ನಿಯಮಗಳು, ಮ್ಯೂಸಿಕ್, ಆರ್ಟ್ಸ್ ಮತ್ತು ಸೈನ್ಸ್ ಬಗ್ಗೆ ಕಲಿಯುತ್ತಿರುತ್ತವೆ.
ನಾವು ಭೂಮಿಯ ಮೇಲೆ ಕಾಣುವ ದೊಡ್ಡ ದೊಡ್ಡ ಆವಿಷ್ಕಾರಗಳು ಅಥವಾ ಅದ್ಭುತ ಕಲಾಕೃತಿಗಳು ವಾಸ್ತವವಾಗಿ ವಿಜ್ಞಾನಿಗಳು ಮತ್ತು ಕಲಾವಿದರು ನಿದ್ದೆಯ ಅಥವಾ ಧ್ಯಾನದ ಸ್ಥಿತಿಯಲ್ಲಿ ಈ ಆಸ್ಟ್ರಲ್ ಸಿಟಿಗಳಿಗೆ ಭೇಟಿ ನೀಡಿ ತಂದ ಐಡಿಯಾಗಳೇ ಆಗಿರುತ್ತವೆ. ಹೈಯರ್ ಆಸ್ಟ್ರಲ್ ಪ್ಲೇನಿಗೆ ಹೋದ ತಕ್ಷಣ ನಮಗೆ ಸಿಗುವ ಅತ್ಯಂತ ಮಹತ್ತರವಾದ ಸೌಭಾಗ್ಯ ಎಂದರೆ ಆಧ್ಯಾತ್ಮಿಕ ಗುರುಗಳ ಮತ್ತು ನಮ್ಮ ಸ್ಪಿರಿಟ್ ಗೈಡ್ಸ್ ಭೇಟಿ. ಭೂಮಿಯ ಮೇಲೆ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಸಿದ್ಧಿ ಪಡೆದ ಮಹರ್ಷಿಗಳು, ಯೋಗಿಗಳು ಇಂದಿಗೂ ತಮ್ಮ ಸೂಕ್ಷ್ಮ ಶರೀರದಲ್ಲಿ ಈ ಉನ್ನತ ಲೋಕದ ವಿಶಾಲವಾದ ಆಶ್ರಮಗಳಲ್ಲಿ ನೆಲೆಸಿರುತ್ತಾರೆ. ಮಹಾವತಾರ್ ಬಾಬಾಜಿಯವರಂತಹ ಅಮರ ಯೋಗಿಗಳು ಇಂದಿಗೂ ಆಸ್ಟ್ರಲ್ ಲೋಕದಲ್ಲೇ ಇದ್ದಾರೆ ಎಂದು ಯೋಗ ದರ್ಶನ ಹೇಳುತ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟಿನಿಂದಲೇ ಒಬ್ಬ ಸ್ಪಿರಿಟ್ ಗೈಡ್ ಅಥವಾ ಅದೃಶ್ಯ ರಕ್ಷಕ ದೇವತೆ ಇರುತ್ತಾರೆ. ನೀವು ಯಾವಾಗ ನಿಮ್ಮ ಭೌತಿಕ ದೇಹವನ್ನು ದಾಟಿ ಹೈಯರ್ ಆಸ್ಟ್ರಲ್ ಪ್ರವೇಶಿಸುತ್ತೀರೋ ಆಗ ಈ ಗೈಡ್ ನಿಮ್ಮ ಮುಂದೆ ಪ್ರತ್ಯಕ್ಷರಾಗುತ್ತಾರೆ. ಅವರು ನಿಮ್ಮನ್ನು ಪ್ರೀತಿಯಿಂದ ಬರಮಾಡಿಕೊಂಡು ನಿಮ್ಮ ಮುಂದಿನ ಪ್ರಯಾಣಕ್ಕೆ ಮಾರ್ಗದರ್ಶನ ನೀಡುತ್ತಾರೆ. ಒಬ್ಬ ಶ್ರೇಷ್ಠ ಗುರು ನಿಮ್ಮ ಸೂಕ್ಷ್ಮ ಶರೀರದ ಹಣೆಗೆ ತಮ್ಮ ಕೈಯನ್ನು ಮುಟ್ಟಿಸಿದ ತಕ್ಷಣ ನಿಮ್ಮ ಕಲ್ಪನೆಗೂ ನಿಲುಕದ ಬ್ರಹ್ಮಾಂಡದ ರಹಸ್ಯಗಳು ತಾವಾಗಿಯೇ ನಿಮ್ಮ ಪ್ರಜ್ಞೆಗೆ ಡೌನ್ಲೋಡ್ ಆಗುತ್ತವೆ. ನಿಮ್ಮ ಜೀವನದ ಅತಿ ದೊಡ್ಡ ಸಮಸ್ಯೆಗಳಿಗೆ ಉತ್ತರಗಳು, ನೀವು ಹುಟ್ಟಿದ ಉದ್ದೇಶವೇನು, ನಿಮ್ಮ ಮುಂದಿನ ಹಾದಿ ಯಾವುದು ಎಂಬುದು ಕೇವಲ ಒಂದು ಕ್ಷಣದಲ್ಲಿ ನಿಮಗರಿವಾಗುತ್ತದೆ. ಇಲ್ಲಿ ಯಾವುದೇ ದುಷ್ಟಶಕ್ತಿಗಳು ಪ್ರವೇಶಿಸಲು ಸಾಧ್ಯವಿಲ್ಲದ ಕಾರಣ ಆಸ್ಟ್ರಲ್ ಟ್ರಾವೆಲರ್ ಅತ್ಯಂತ ಸುರಕ್ಷಿತವಾಗಿ ಪರಮಾನಂದವನ್ನು ಅನುಭವಿಸುತ್ತಾನೆ. ಇನ್ನು ನಾವು ಈ ಎಪಿಸೋಡಿನ ಅತ್ಯಂತ ಆಳವಾದ ಮತ್ತು ರಹಸ್ಯವಾದ ಜಾಗಕ್ಕೆ ಹೋಗಲಿದ್ದೇವೆ. ಅದೇ ಮರುಜನ್ಮದ ಪ್ಲಾನಿಂಗ್ ಚೇಂಬರ್, ದ ರೀಇನ್ಕಾರ್ನೇಷನ್ ಚೇಂಬರ್. ಹೈಯರ್ ಆಸ್ಟ್ರಲ್ ಲೋಕದ ಒಂದು ವಿಶೇಷ ವಲಯದಲ್ಲಿ ಆತ್ಮಗಳು ತಮ್ಮ ಮುಂದಿನ ಜನ್ಮದ ನೀಲಿ ನಕ್ಷೆಯನ್ನು ಅಂದರೆ ಬ್ಲೂ ಪ್ರಿಂಟನ್ನು ಸಿದ್ಧಪಡಿಸುತ್ತವೆ. ಹೌದು, ನೀವು ಕೇಳುತ್ತಿರುವುದು ನಿಜ. ಸನಾತನ ಧರ್ಮದ ಕರ್ಮ ಸಿದ್ಧಾಂತದ ಪ್ರಕಾರ ಸಾವಿನ ನಂತರ ಆತ್ಮವು ಈ ಉನ್ನತ ಲೋಕಕ್ಕೆ ಬಂದು ತನ್ನ ಹಿಂದಿನ ಜನ್ಮದ ತಪ್ಪು ಒಪ್ಪುಗಳನ್ನು ಪರಾಮರ್ಶಿಸುತ್ತದೆ. ಅಲ್ಲಿ ಉನ್ನತ ಜ್ಞಾನಿ ಆತ್ಮಗಳ ಒಂದು ಕೌನ್ಸಿಲ್ ಇರುತ್ತದೆ. ಅವರು ಯಾರನ್ನೂ ಶಿಕ್ಷಿಸುವುದಿಲ್ಲ, ಬದಲಿಗೆ ನಿಮ್ಮ ಆತ್ಮದ ಬೆಳವಣಿಗೆಗೆ ಮುಂದಿನ ಜನ್ಮ ಹೇಗಿರಬೇಕು ಎಂದು ದಾರಿ ತೋರಿಸುತ್ತಾರೆ. ಅಲ್ಲಿ ನಿಮ್ಮ ಕರ್ಮಗಳ ಆಧಾರದ ಮೇಲೆ ನಿಮ್ಮ ಮುಂದಿನ ಜನ್ಮದ ತಂದೆ ತಾಯಿ ಯಾರು, ನೀವು ಯಾವ ದೇಶದಲ್ಲಿ ಹುಟ್ಟಬೇಕು, ನಿಮ್ಮ ಜೀವನದಲ್ಲಿ ಬರುವ ಮುಖ್ಯ ಕಷ್ಟಗಳು ಮತ್ತು ಸವಾಲುಗಳು ಏನೇನು ಎಂಬುದನ್ನು ನೀವೇ ಒಪ್ಪಿಕೊಂಡು ಒಂದು ಪ್ಲಾನ್ ಸಿದ್ಧಪಡಿಸಿರುತ್ತೀರ. ಈ ಜನ್ಮದಲ್ಲಿ ನಿಮಗೆ ಎದುರಾಗುತ್ತಿರುವ ಕಷ್ಟಗಳು ವಾಸ್ತವವಾಗಿ ನಿಮ್ಮ ಆತ್ಮವು ಹೈಯರ್ ಆಸ್ಟ್ರಲ್ ಲೋಕದಲ್ಲಿ ತಾನಾಗಿಯೇ ಆರಿಸಿಕೊಂಡ ಪರೀಕ್ಷೆಗಳಾಗಿರುತ್ತವೆ. ಈ ಸತ್ಯವನ್ನು ಅರಿತುಕೊಂಡ ತಕ್ಷಣ ಮನುಷ್ಯನಿಗೆ ತನ್ನ ಜೀವನದ ಮೇಲಿರುವ ಕೋಪ ಸಂಪೂರ್ಣವಾಗಿ ಕರಗಿ ಹೋಗುತ್ತದೆ. ಆದರೆ ಸ್ನೇಹಿತರೆ, ಆಸ್ಟ್ರಲ್ ಲೋಕದ ರಹಸ್ಯ ಇಲ್ಲಿಗೆ ಮುಗಿಯುವುದಿಲ್ಲ. ಈ ಬೆಳಕಿನ ಲೋಕಗಳು, ನಗರಗಳು, ದೇವತೆಗಳು ಎಲ್ಲವನ್ನೂ ದಾಟಿ ನಿಮ್ಮ ಪ್ರಜ್ಞೆ ಇನ್ನೂ ಉನ್ನತ ಸ್ಥಿತಿಗೆ ಏರಿದಾಗ ನಿಮ್ಮ ಸೂಕ್ಷ್ಮ ಶರೀರವು ಕರಗಿ ಹೋಗಿ ನೀವು ಪ್ರವೇಶಿಸುವುದೇ ಮಹಾಶೂನ್ಯ ಲೋಕವನ್ನು. ಅಲ್ಲಿ ಏನೂ ಇರುವುದಿಲ್ಲ. ಯಾವುದೇ ಬೆಳಕಿಲ್ಲ, ಕತ್ತಲೆಯೂ ಇಲ್ಲ, ರೂಪವಿಲ್ಲ, ಶಬ್ದವಿಲ್ಲ. ಕೊನೆಗೆ ನೀವು ಯಾರು ಎಂಬ ನಿಮ್ಮ ಭೌತಿಕ ಅಸ್ತಿತ್ವದ ನೆನಪೂ ಇರುವುದಿಲ್ಲ. ಅಲ್ಲಿ ಕೇವಲ ನಿಶ್ಶಬ್ದ ಮತ್ತು ಕಣ್ಣಿಲ್ಲದೆ ನೋಡುವ ನಿಮ್ಮ ಶುದ್ಧ ಪ್ರಜ್ಞೆ ಅಂದರೆ ಪ್ಯೂರ್ ಕಾನ್ಷಿಯಸ್ನೆಸ್ ಮಾತ್ರ ಇರುತ್ತದೆ. ಬ್ರಹ್ಮಾಂಡ ಸೃಷ್ಟಿಯಾಗುವ ಮುನ್ನ ಈ ಜಗತ್ತು ಹೇಗಿತ್ತೋ ಅದೇ ಈ ಮಹಾಶೂನ್ಯ. ನಮ್ಮ ಉಪನಿಷತ್ತುಗಳಲ್ಲಿ ಇದನ್ನು ನಿರರ್ಗಳ ಸ್ಥಿತಿ ಎನ್ನಲಾಗಿದೆ. ನೋಡಲು ಅಲ್ಲಿ ಏನೂ ಇಲ್ಲದಂತೆ ಕಂಡರೂ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಬಲ್ಲ ಅಗಾಧವಾದ ಶಕ್ತಿಯ ಮೂಲ ಆ ಶೂನ್ಯದಲ್ಲೇ ಅಡಗಿರುತ್ತದೆ. ಅಲ್ಲಿಗೆ ತಲುಪಿದ ಆತ್ಮಕ್ಕೆ ಯಾವುದೇ ಭಯವಿರುವುದಿಲ್ಲ.
ಬದಲಿಗೆ ಹಿಂದೆಂದೂ ಅನುಭವಿಸದ, ಶಬ್ದಗಳಲ್ಲಿ ವರ್ಣಿಸಲು ಸಾಧ್ಯವಾಗದ ಒಂದು ಅನಂತ ಶಾಂತಿ, ಇನ್ಫೈನೈಟ್ ಪೀಸ್ ಮತ್ತು ನಿರಾಳತೆ ಅನುಭವಕ್ಕೆ ಬರುತ್ತದೆ. ಇದು ಅತ್ಯುನ್ನತ ಯೋಗಿಗಳಿಗೆ ಮಾತ್ರ ದಕ್ಕುವ ಪರಮ ಸೌಭಾಗ್ಯ. ಆಸ್ಟ್ರಲ್ ಟ್ರಾವೆಲ್ ಎನ್ನುವುದು ಕೇವಲ ಶರೀರದಿಂದ ಹೊರಗೆ ಬರುವ ಕಲೆಯಲ್ಲ. ಅದು ಜೀವಂತವಾಗಿರುವಾಗಲೇ ಮುಕ್ತಿಯ ಆನಂದವನ್ನು ಅನುಭವಿಸುವ ಒಂದು ದಿವ್ಯ ಮಾರ್ಗ. ಈ 4 ಎಪಿಸೋಡ್ಗಳಲ್ಲಿ ನಾವು ಆಸ್ಟ್ರಲ್ ಲೋಕದ ಪ್ರತಿಯೊಂದು ರಹಸ್ಯವನ್ನು ಕಡು ಕತ್ತಲೆಯಿಂದ ಹಿಡಿದು ಪರಮ ಪ್ರಕಾಶದ ಶೂನ್ಯ ಲೋಕದವರೆಗೂ ಅತ್ಯಂತ ಆಳವಾಗಿ ತಿಳಿದುಕೊಂಡಿದ್ದೇವೆ. ವೀಕ್ಷಕರೇ, ಮುಂದಿನ ಎಪಿಸೋಡ್ನಲ್ಲಿ ನನ್ನ ಜೀವನದಲ್ಲಿ ನನಗೇ ಆದಂತಹ 3 ಬಾರಿ ಆಸ್ಟ್ರಲ್ ಟ್ರಾವೆಲ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸಲಿದ್ದೇನೆ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಇವತ್ತಿನ ಈ ಎಪಿಸೋಡ್ ನಿಮಗೆ ಹೇಗೆ ಅನ್ನಿಸಿತು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.